ಆಗಿದ್ದೇನು ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ರಿಕಾಲ್ ಮಾಡಿಬಿಡೋಣ. ಮಾರ್ಚ್ 14ನೇ ತಾರೀಕು ಜಡ್ಜ್ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿತು. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ರು ವರ್ಮಾ ಅವರು. ಮನೆಯ ಸ್ಟೋರ್ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಅದನ್ನು ನಂದಿಸುವ ಪ್ರಯತ್ನದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಇದ್ದ ಸಂದರ್ಭದಲ್ಲಿ ನೋಟುಗಳು, ರಾಶಿ ರಾಶಿ ನೋಟುಗಳು ಪತ್ತೆಯಾಯಿತು. ಕಂತೆ ಕಂತೆ ನೋಟುಗಳು ಬೆಂಕಿ ಹೊತ್ಕೊಂಡು ಸುಟ್ಟು ಭಸ್ಮವಾಗ್ತಾ ಇರೋ ದೃಶ್ಯ ಕಂಡು ಅಗ್ನಿಶಾಮಕ ದಳದ ಸಿಬ್ಬಂದಿನೇ ಒಂದು ಕ್ಷಣ ಗಾಬರಿಯಾಗಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಹೈಕೋರ್ಟ್ಗೂ ಕೂಡ ಈ ಮಾಹಿತಿ ರವಾನೆ ಮಾಡಲಾಗಿದೆ. ನೋಡಿ, ನ್ಯಾಯಮೂರ್ತಿಗಳ ಮನೆಯಲ್ಲಿ ಹೀಗೆ ರಾಶಿ ರಾಶಿ ನೋಟ್ ಸಿಕ್ಕಿದೆ ಅಂತ. ಲಿಮಿಟೆಡ್ ಸ್ಯಾಲರಿ ಹೈಕೋರ್ಟ್ನ ಜಡ್ಜ್ಗೆ ಅವರ ಮನೆಯಲ್ಲಿ ಹಿಂಗ್ ದುಡ್ಡು ಸಿಗುತ್ತೆ ಅಂದ್ರೆ ಅನೇಕ ಅನುಮಾನಗಳಿಗೆ ಕಾರಣವಾಗುತ್ತೆ. ಇನ್ಫ್ಯಾಕ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪಾರದರ್ಶಕದ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ ಈ ಪ್ರಕರಣ. ಮನೆಯಲ್ಲಿ ಬೆಂಕಿ ಹೊತ್ಕೊಂಡ ಸಂದರ್ಭದಲ್ಲಿ ಜಡ್ಜ್ ಮನೆಯಲ್ಲಿರಲಿಲ್ಲ ಯಶವಂತ್ ವರ್ಮಾ ಅವರು. ಸದ್ಯ ಈ ಹಣ ಯಾರದ್ದು, ಇದರ ಮೂಲ ಏನು, ಯಾಕೆ ಇವ್ರ ಮನೆಯಲ್ಲಿ ಇತ್ತು, ಇದೆಲ್ಲದರ ಬಗ್ಗೆ ತನಿಖೆ ಶುರುವಾಗಿದೆ. ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಕೂಡ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಜಡ್ಜ್ ದೇವೇಂದ್ರ ಕುಮಾರ್ ಉಪಾಧ್ಯಾಯರಿಂದ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆಯಲಾಗಿದೆ. ಈ ಬಗ್ಗೆ ಕೂಲಂಕುಷವಾದ ಒಂದು ತನಿಖೆ ಆಗಬೇಕು. ಇಡೀ ನ್ಯಾಯಾಂಗ ವ್ಯವಸ್ಥೆಯ ನೈತಿಕತೆಯ ಪ್ರಶ್ನೆ ಇದು. ಜನ ನಾಳೆ ದಿನ ಜಡ್ಜ್ಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕಷ್ಟ ಆಗುತ್ತೆ. ಎಲ್ಲರನ್ನೂ ಅನುಮಾನದ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕಷ್ಟ ಆಗುತ್ತೆ. ಹೀಗಾಗಿ ಜಡ್ಜ್ ಮನೆಯಲ್ಲಿ ಪತ್ತೆಯಾದ ಹಣದ ತನಿಖೆ ಎಂತ ಅಗತ್ಯ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ತ್ರಿಸದಸ್ಯ ತನಿಖಾ ಸಮಿತಿಯನ್ನ ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ. ಕರ್ನಾಟಕದ ನ್ಯಾಯಮೂರ್ತಿ ಸೇರಿದಂತೆ 3 ಸಮಿತಿ ಇದೀಗ ರಚನೆಯಾಗಿದೆ. ಆದರೆ ತಮ್ಮ ಮನೆಯಲ್ಲಿ ಹೀಗೆ ಕಂತೆ ಕಂತೆ ನೋಟ್ ಸಿಕ್ತು ಅನ್ನೋ ಆರೋಪವನ್ನ ಸುತಾರಾಮ್ ಒಪ್ಪಲಿಕ್ಕೆ ಸಿದ್ಧರಿಲ್ಲ ಜಡ್ಜ್ ಯಶವಂತ್ ವರ್ಮಾ. ನನ್ನ ಮನೆಯಲ್ಲಿ ಹಣ ಪತ್ತೆಯಾಗಿದೆ ಅನ್ನೋದೆಲ್ಲ ಸುಳ್ಳು, ಅಪಪ್ರಚಾರ, ನನ್ನ ವಿರುದ್ಧ ಮಾಡಲಾಗಿರುವ ಪಿತೂರಿ ಇದು. ಸ್ಟೋರ್ ರೂಮ್ ಅಲ್ಲಿ ಯಾರಾದ್ರೂ ಹಣ ಸಂಗ್ರಹ ಮಾಡಿಡ್ತಾರಾ? ಸ್ಟೋರ್ ರೂಮ್ ನಲ್ಲಿ ಹಣ ಇತ್ತು ಅನ್ನೋದೇನೆ ಅಸಂಬದ್ಧ ಅಂತ ಹೇಳಿದ್ದಾರೆ. ಸದ್ಯ ತನಿಖೆ ನಂತರವಷ್ಟೇ ಯಾರ ವಾದ ಸರಿ, ಯಾರ ವಾದದಲ್ಲಿ ಸುಳ್ಳಿದೆ ಅನ್ನೋದು ಹೊರಬರೋದಿದೆ. ತನಿಖೆ ಆಗಲೇಬೇಕು. ಯಾಕಂದ್ರೆ ಇಡೀ ಭಾರತದ ನ್ಯಾಯಾಂಗ ಆಗಿದ್ದೇನು ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ರಿಕಾಲ್ ಮಾಡಿಬಿಡೋಣ. ಮಾರ್ಚ್ 14ನೇ ತಾರೀಕು ಜಡ್ಜ್ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿತು. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ರು ವರ್ಮಾ ಅವರು. ಮನೆಯ ಸ್ಟೋರ್ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಅದನ್ನು ನಂದಿಸುವ ಪ್ರಯತ್ನದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಇದ್ದ ಸಂದರ್ಭದಲ್ಲಿ ನೋಟುಗಳು, ರಾಶಿ ರಾಶಿ ನೋಟುಗಳು ಪತ್ತೆಯಾಯಿತು. ಕಂತೆ ಕಂತೆ ನೋಟುಗಳು ಬೆಂಕಿ ಹೊತ್ಕೊಂಡು ಸುಟ್ಟು ಭಸ್ಮವಾಗ್ತಾ ಇರೋ ದೃಶ್ಯ ಕಂಡು ಅಗ್ನಿಶಾಮಕ ದಳದ ಸಿಬ್ಬಂದಿನೇ ಒಂದು ಕ್ಷಣ ಗಾಬರಿಯಾಗಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಹೈಕೋರ್ಟ್ಗೂ ಕೂಡ ಈ ಮಾಹಿತಿ ರವಾನೆ ಮಾಡಲಾಗಿದೆ. ನೋಡಿ, ನ್ಯಾಯಮೂರ್ತಿಗಳ ಮನೆಯಲ್ಲಿ ಹೀಗೆ ರಾಶಿ ರಾಶಿ ನೋಟ್ ಸಿಕ್ಕಿದೆ ಅಂತ. ಲಿಮಿಟೆಡ್ ಸ್ಯಾಲರಿ ಹೈಕೋರ್ಟ್ನ ಜಡ್ಜ್ಗೆ ಅವರ ಮನೆಯಲ್ಲಿ ಹಿಂಗ್ ದುಡ್ಡು ಸಿಗುತ್ತೆ ಅಂದ್ರೆ ಅನೇಕ ಅನುಮಾನಗಳಿಗೆ ಕಾರಣವಾಗುತ್ತೆ. ಇನ್ಫ್ಯಾಕ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪಾರದರ್ಶಕದ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ ಈ ಪ್ರಕರಣ. ಮನೆಯಲ್ಲಿ ಬೆಂಕಿ ಹೊತ್ಕೊಂಡ ಸಂದರ್ಭದಲ್ಲಿ ಜಡ್ಜ್ ಮನೆಯಲ್ಲಿರಲಿಲ್ಲ ಯಶವಂತ್ ವರ್ಮಾ ಅವರು. ಸದ್ಯ ಈ ಹಣ ಯಾರದ್ದು, ಇದರ ಮೂಲ ಏನು, ಯಾಕೆ ಇವ್ರ ಮನೆಯಲ್ಲಿ ಇತ್ತು, ಇದೆಲ್ಲದರ ಬಗ್ಗೆ ತನಿಖೆ ಶುರುವಾಗಿದೆ. ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಕೂಡ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಜಡ್ಜ್ ದೇವೇಂದ್ರ ಕುಮಾರ್ ಉಪಾಧ್ಯಾಯರಿಂದ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆಯಲಾಗಿದೆ. ಈ ಬಗ್ಗೆ ಕೂಲಂಕುಷವಾದ ಒಂದು ತನಿಖೆ ಆಗಬೇಕು. ಇಡೀ ನ್ಯಾಯಾಂಗ ವ್ಯವಸ್ಥೆಯ ನೈತಿಕತೆಯ ಪ್ರಶ್ನೆ ಇದು. ಜನ ನಾಳೆ ದಿನ ಜಡ್ಜ್ಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕಷ್ಟ ಆಗುತ್ತೆ. ಎಲ್ಲರನ್ನೂ ಅನುಮಾನದ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕಷ್ಟ ಆಗುತ್ತೆ. ಹೀಗಾಗಿ ಜಡ್ಜ್ ಮನೆಯಲ್ಲಿ ಪತ್ತೆಯಾದ ಹಣದ ತನಿಖೆ ಎಂತ ಅಗತ್ಯ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ತ್ರಿಸದಸ್ಯ ತನಿಖಾ ಸಮಿತಿಯನ್ನ ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ. ಕರ್ನಾಟಕದ ನ್ಯಾಯಮೂರ್ತಿ ಸೇರಿದಂತೆ 3 ಸಮಿತಿ ಇದೀಗ ರಚನೆಯಾಗಿದೆ. ಆದರೆ ತಮ್ಮ ಮನೆಯಲ್ಲಿ ಹೀಗೆ ಕಂತೆ ಕಂತೆ ನೋಟ್ ಸಿಕ್ತು ಅನ್ನೋ ಆರೋಪವನ್ನ ಸುತಾರಾಮ್ ಒಪ್ಪಲಿಕ್ಕೆ ಸಿದ್ಧರಿಲ್ಲ ಜಡ್ಜ್ ಯಶವಂತ್ ವರ್ಮಾ. ನನ್ನ ಮನೆಯಲ್ಲಿ ಹಣ ಪತ್ತೆಯಾಗಿದೆ ಅನ್ನೋದೆಲ್ಲ ಸುಳ್ಳು, ಅಪಪ್ರಚಾರ, ನನ್ನ ವಿರುದ್ಧ ಮಾಡಲಾಗಿರುವ ಪಿತೂರಿ ಇದು. ಸ್ಟೋರ್ ರೂಮ್ ಅಲ್ಲಿ ಯಾರಾದ್ರೂ ಹಣ ಸಂಗ್ರಹ ಮಾಡಿಡ್ತಾರಾ? ಸ್ಟೋರ್ ರೂಮ್ ನಲ್ಲಿ ಹಣ ಇತ್ತು ಅನ್ನೋದೇನೆ ಅಸಂಬದ್ಧ ಅಂತ ಹೇಳಿದ್ದಾರೆ. ಸದ್ಯ ತನಿಖೆ ನಂತರವಷ್ಟೇ ಯಾರ ವಾದ ಸರಿ, ಯಾರ ವಾದದಲ್ಲಿ ಸುಳ್ಳಿದೆ ಅನ್ನೋದು ಹೊರಬರೋದಿದೆ. ತನಿಖೆ ಆಗಲೇಬೇಕು. ಯಾಕಂದ್ರೆ ಇಡೀ ಭಾರತದ ನ್ಯಾಯಾಂಗ ಆಗಿದ್ದೇನು ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ರಿಕಾಲ್ ಮಾಡಿಬಿಡೋಣ. ಮಾರ್ಚ್ 14ನೇ ತಾರೀಕು ಜಡ್ಜ್ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿತು. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ರು ವರ್ಮಾ ಅವರು. ಮನೆಯ ಸ್ಟೋರ್ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತು.
ಅದನ್ನ ನಂದಿಸುವ ಪ್ರಯತ್ನದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಇದ್ದ ಸಂದರ್ಭದಲ್ಲಿ ನೋಟುಗಳು ರಾಶಿ ರಾಶಿ ನೋಟ್ಗಳು ಪತ್ತೆಯಾಯಿತು. ಕಂತೆ ಕಂತೆ ನೋಟ್ಗಳು ಬೆಂಕಿ ಹೊತ್ಕೊಂಡು ಸುಟ್ಟು ಭಸ್ಮವಾಗ್ತಾ ಇರೋ ದೃಶ್ಯ ಕಂಡು ಅಗ್ನಿಶಾಮಕ ದಳದ ಸಿಬ್ಬಂದಿನೇ ಒಂದು ಕ್ಷಣ ಗಾಬರಿಯಾಗಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಹೈಕೋರ್ಟ್ಗೂ ಕೂಡ ಈ ಮಾಹಿತಿ ರವಾನೆ ಮಾಡಲಾಗಿದೆ. ನೋಡಿ, ನ್ಯಾಯಮೂರ್ತಿಗಳ ಮನೆಯಲ್ಲಿ ಹೀಗೆ ರಾಶಿ ರಾಶಿ ನೋಟ್ ಸಿಕ್ಕಿದೆ ಅಂತ. ಲಿಮಿಟೆಡ್ ಸ್ಯಾಲರಿ ಹೈಕೋರ್ಟ್ನ ಜಡ್ಜ್ಗೆ ಅವ್ರ ಮನೆಯಲ್ಲಿ ಹಿಂಗ್ ದುಡ್ಡು ಸಿಗುತ್ತೆ ಅಂದ್ರೆ ಅನೇಕ ಅನುಮಾನಗಳಿಗೆ ಕಾರಣವಾಗುತ್ತೆ. ಇನ್ಫ್ಯಾಕ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪಾರದರ್ಶಕದ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ ಈ ಪ್ರಕರಣ. ಮನೆಯಲ್ಲಿ ಬೆಂಕಿ ಹೊತ್ಕೊಂಡ ಸಂದರ್ಭದಲ್ಲಿ ಜಡ್ಜ್ ಮನೆಯಲ್ಲಿರಲಿಲ್ಲ ಯಶವಂತ್ ವರ್ಮಾ ಅವರು. ಸದ್ಯ ಈ ಹಣ ಯಾರದ್ದು, ಇದರ ಮೂಲ ಏನು, ಯಾಕೆ ಇವ್ರ ಮನೆಯಲ್ಲಿ ಇತ್ತು, ಇದೆಲ್ಲದರ ಬಗ್ಗೆ ತನಿಖೆ ಶುರುವಾಗಿದೆ. ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಕೂಡ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಜಡ್ಜ್ ದೇವೇಂದ್ರ ಕುಮಾರ್ ಉಪಾಧ್ಯಾಯರಿಂದ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆಯಲಾಗಿದೆ. ಈ ಬಗ್ಗೆ ಕೂಲಂಕುಷವಾದ ಒಂದು ತನಿಖೆ ಆಗಬೇಕು. ಇಡೀ ನ್ಯಾಯಾಂಗ ವ್ಯವಸ್ಥೆಯ ನೈತಿಕತೆಯ ಪ್ರಶ್ನೆ ಇದೆ. ಜನ ನಾಳೆ ದಿನ ಜಡ್ಜ್ಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕಷ್ಟ ಆಗುತ್ತೆ. ಎಲ್ಲರನ್ನೂ ಅನುಮಾನದ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕಷ್ಟ ಆಗುತ್ತೆ. ಹೀಗಾಗಿ ಜಡ್ಜ್ ಮನೆಯಲ್ಲಿ ಪತ್ತೆಯಾದ ಹಣದ ತನಿಖೆ ಎಂತ ಅಗತ್ಯ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ತ್ರಿಸದಸ್ಯ ತನಿಖಾ ಸಮಿತಿಯನ್ನ ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ. ಕರ್ನಾಟಕದ ನ್ಯಾಯಮೂರ್ತಿ ಸೇರಿದಂತೆ 3 ಸಮಿತಿ ಇದೀಗ ರಚನೆ ಆಗಿದೆ. ಆದ್ರೆ ತಮ್ಮ ಮನೆಯಲ್ಲಿ ಹೀಗೆ ಕಂತೆ ಕಂತೆ ನೋಟ್ ಸಿಕ್ತು ಅನ್ನೋ ಆರೋಪವನ್ನ ಸುತಾರಾಮ್ ಒಪ್ಪಲಿಕ್ಕೆ ಸಿದ್ಧರಿಲ್ಲ ಜಡ್ಜ್ ಯಶವಂತ್ ವರ್ಮಾ. ನನ್ನ ಮನೆಯಲ್ಲಿ ಹಣ ಪತ್ತೆಯಾಗಿದೆ ಅನ್ನೋದೆಲ್ಲ ಸುಳ್ಳು, ಅಪಪ್ರಚಾರ, ನನ್ನ ವಿರುದ್ಧ ಮಾಡಲಾಗಿರುವ ಪಿತೂರಿ ಇದು. ಸ್ಟೋರ್ ರೂಮ್ ಅಲ್ಲಿ ಯಾರಾದ್ರೂ ಹಣ ಸಂಗ್ರಹ ಮಾಡಿಡ್ತಾರಾ? ಸ್ಟೋರ್ ರೂಮ್ ನಲ್ಲಿ ಹಣ ಇತ್ತು ಅನ್ನೋದೇನೆ ಅಸಂಬದ್ಧ ಅಂತ ಹೇಳಿದ್ದಾರೆ. ಸದ್ಯ ತನಿಖೆ ನಂತರವಷ್ಟೇ ಯಾರ ವಾದ ಸರಿ, ಯಾರ ವಾದದಲ್ಲಿ ಸುಳ್ಳಿದೆ ಅನ್ನೋದು ಹೊರಬರೋದಿದೆ. ತನಿಖೆ ಆಗಲೇಬೇಕು. ಯಾಕಂದ್ರೆ ಇಡೀ ಭಾರತದ ನ್ಯಾಯಾಂಗ ಆಗಿದ್ದೇನು ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ರಿಕಾಲ್ ಮಾಡಿಬಿಡೋಣ. ಮಾರ್ಚ್ 14ನೇ ತಾರೀಕು ಜಡ್ಜ್ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿತು. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ರು ವರ್ಮಾ ಅವರು. ಮನೆಯ ಸ್ಟೋರ್ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಅದನ್ನ ನಂದಿಸುವ ಪ್ರಯತ್ನದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಇದ್ದ ಸಂದರ್ಭದಲ್ಲಿ ನೋಟುಗಳು ರಾಶಿ ರಾಶಿ ನೋಟ್ಗಳು ಪತ್ತೆಯಾಯಿತು. ಕಂತೆ ಕಂತೆ ನೋಟ್ಗಳು ಬೆಂಕಿ ಹೊತ್ಕೊಂಡು ಸುಟ್ಟು ಭಸ್ಮವಾಗ್ತಾ ಇರೋ ದೃಶ್ಯ ಕಂಡು ಅಗ್ನಿಶಾಮಕ ದಳದ ಸಿಬ್ಬಂದಿನೇ ಒಂದು ಕ್ಷಣ ಗಾಬರಿಯಾಗಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಹೈಕೋರ್ಟ್ಗೂ ಕೂಡ ಈ ಮಾಹಿತಿ ರವಾನೆ ಮಾಡಲಾಗಿದೆ. ನೋಡಿ, ನ್ಯಾಯಮೂರ್ತಿಗಳ ಮನೆಯಲ್ಲಿ ಹೀಗೆ ರಾಶಿ ರಾಶಿ ನೋಟ್ ಸಿಕ್ಕಿದೆ ಅಂತ. ಲಿಮಿಟೆಡ್ ಸ್ಯಾಲರಿ ಹೈಕೋರ್ಟ್ನ ಜಡ್ಜ್ಗೆ ಅವ್ರ ಮನೆಯಲ್ಲಿ ಹಿಂಗ್ ದುಡ್ಡು ಸಿಗುತ್ತೆ ಅಂದ್ರೆ ಅನೇಕ ಅನುಮಾನಗಳಿಗೆ ಕಾರಣವಾಗುತ್ತೆ. ಇನ್ಫ್ಯಾಕ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪಾರದರ್ಶಕದ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ ಈ ಪ್ರಕರಣ. ಮನೆಯಲ್ಲಿ ಬೆಂಕಿ ಹೊತ್ಕೊಂಡ ಸಂದರ್ಭದಲ್ಲಿ ಜಡ್ಜ್ ಮನೆಯಲ್ಲಿರಲಿಲ್ಲ ಯಶವಂತ್ ವರ್ಮಾ ಅವರು. ಸದ್ಯ ಈ ಹಣ ಯಾರದ್ದು, ಇದರ ಮೂಲ ಏನು, ಯಾಕೆ ಇವ್ರ ಮನೆಯಲ್ಲಿ ಇತ್ತು, ಇದೆಲ್ಲದರ ಬಗ್ಗೆ ತನಿಖೆ ಶುರುವಾಗಿದೆ. ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಕೂಡ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಜಡ್ಜ್ ದೇವೇಂದ್ರ ಕುಮಾರ್ ಉಪಾಧ್ಯಾಯರಿಂದ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆಯಲಾಗಿದೆ. ಈ ಬಗ್ಗೆ ಕೂಲಂಕುಷವಾದ ಒಂದು ತನಿಖೆ ಆಗಬೇಕು. ಇಡೀ ನ್ಯಾಯಾಂಗ ವ್ಯವಸ್ಥೆಯ ನೈತಿಕತೆಯ ಪ್ರಶ್ನೆ ಇದೆ. ಜನ ನಾಳೆ ದಿನ ಜಡ್ಜ್ಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕಷ್ಟ ಆಗುತ್ತೆ. ಎಲ್ಲರನ್ನೂ ಅನುಮಾನದ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕಷ್ಟ ಆಗುತ್ತೆ. ಹೀಗಾಗಿ ಜಡ್ಜ್ ಮನೆಯಲ್ಲಿ ಪತ್ತೆಯಾದ ಹಣದ ತನಿಖೆ ಎಂತ ಅಗತ್ಯ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ತ್ರಿಸದಸ್ಯ ತನಿಖಾ ಸಮಿತಿಯನ್ನ ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ. ಕರ್ನಾಟಕದ ನ್ಯಾಯಮೂರ್ತಿ ಸೇರಿದಂತೆ 3 ಸಮಿತಿ ಇದೀಗ ರಚನೆ ಆಗಿದೆ. ಆದ್ರೆ ತಮ್ಮ ಮನೆಯಲ್ಲಿ ಹೀಗೆ ಕಂತೆ ಕಂತೆ ನೋಟ್ ಸಿಕ್ತು ಅನ್ನೋ ಆರೋಪವನ್ನ ಸುತಾರಾಮ್ ಒಪ್ಪಲಿಕ್ಕೆ ಸಿದ್ಧರಿಲ್ಲ ಜಡ್ಜ್ ಯಶವಂತ್ ವರ್ಮಾ. ನನ್ನ ಮನೆಯಲ್ಲಿ ಹಣ ಪತ್ತೆಯಾಗಿದೆ ಅನ್ನೋದೆಲ್ಲ ಸುಳ್ಳು, ಅಪಪ್ರಚಾರ, ನನ್ನ ವಿರುದ್ಧ ಮಾಡಲಾಗಿರುವ ಪಿತೂರಿ ಇದು. ಸ್ಟೋರ್ ರೂಮ್ ಅಲ್ಲಿ ಯಾರಾದ್ರೂ ಹಣ ಸಂಗ್ರಹ ಮಾಡಿಡ್ತಾರಾ? ಸ್ಟೋರ್ ರೂಮ್ ನಲ್ಲಿ ಹಣ ಇತ್ತು ಅನ್ನೋದೇನೆ ಅಸಂಬದ್ಧ ಅಂತ ಹೇಳಿದ್ದಾರೆ. ಸದ್ಯ ತನಿಖೆ ನಂತರವಷ್ಟೇ ಯಾರ ವಾದ ಸರಿ, ಯಾರ ವಾದದಲ್ಲಿ ಸುಳ್ಳಿದೆ ಅನ್ನೋದು ಹೊರಬರೋದಿದೆ. ತನಿಖೆ ಆಗಲೇಬೇಕು. ಯಾಕಂದ್ರೆ ಇಡೀ ಭಾರತದ ನ್ಯಾಯಾಂಗ